ಇನ್ನು ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಮುಂಗಾರು ಪೂರ್ವ ಮಳೆಯ ಆರ್ಭಟ ಜೋರಾಗಿದೆ. ಮಳೆಗಾಳಿಗೆ ಸಾವಿರಾರು ಎಕರೆ ಬೆಳೆ ಸರ್ವನಾಶ ಆಗ್ತಾ ಇದೆ. ಅಡಿಕೆ ಬಾಳೆ ಬೆಳೆದಂತ ರೈತರು ವರುಣಾರ್ಭಟದಿಂದಾಗಿ ತತ್ತರಿಸಿ ಹೋಗಿದ್ದಾರೆ. ರಾಜ್ಯದಲ್ಲಿ ಅಕಾಲಿಕ ಮಳೆಗೆ ಬೆಳೆ ಹಾನಿ, ಅನ್ನದಾತರು ಕಂಗಾಲು. ಬಾಳೆ, ಅಡಕೆ, ತೆಂಗಿನ ಮರ, ಆಲಿಕಲ್ಲು ಮಳೆಗೆ ಫಸಲು ಮಣ್ಣು ಪಾಲು. ಅಕಾಲಿಕ ಮಳೆ. ಮುಂಗಾರು ಆಗಮನಕ್ಕೂ ಮುನ್ನವೇ ಸುರಿದ ಅಕಾಲಿಕ ಮಳೆ ಜೊತೆಗೆ ಬೀಸಿದ ಬಿರುಗಾಳಿಗೆ ರಾಜ್ಯದ ಹಲವೆಡೆ ಅವಾಂತರಗಳೇ ನಡೆದು ಹೋಗಿದೆ. ಕೊಪ್ಪಳ, ದಾವಣಗೆರೆ, ಹಾವೇರಿಯಲ್ಲಿ ಬೆಳೆ ಕಳೆದುಕೊಂಡ ಅನ್ನದಾತರು ಕಂಗಾಲಾಗಿದ್ದಾರೆ. ಈ ದೃಶ್ಯಗಳನ್ನು ನೋಡಿ ಬಿರುಗಾಳಿಯ ಆರ್ಭಟಕ್ಕೆ ನೂರಾರು ಎಕರೆಯಲ್ಲಿ ಬೆಳೆದಿದ್ದ ಬಾಳೆ ಬೆಳೆ ಒಂದೇ ಏಟಿಗೆ ನೆಲಕಚ್ಚಿದೆ. ಕೊಪ್ಪಳ ತಾಲೂಕಿನ ಹ್ಯಾಟಿ ಗ್ರಾಮದ ಹೊಸಳ್ಳಿ, ಮುದ್ದಾಬಳ್ಳಿ, ಬಹದ್ದೂರ್ ಬಂಡಿ, ಲಾಚೇನಕೆರೆ ಗ್ರಾಮದಲ್ಲಿ ನಿನ್ನೆ ಬೀಸಿದ ಬಿರುಗಾಳಿಗೆ ಬಾಳೆ ಗಿಡಗಳು ಜಮೀನಿಗೊರಗಿವೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ 1.5 ತಿಂಗಳಲ್ಲಿ ಫಸಲು ಕಟಾವು ಮಾಡುವ ನಿರೀಕ್ಷೆಯಲ್ಲಿದ್ದ ರೈತರಿಗೀಗ ಆಕಾಶವೇ ತಲೆ ಮೇಲೆ ಬಿದ್ದಂತಾಗಿದೆ. ಕೊಪ್ಪಳ ಜಿಲ್ಲೆಯಲ್ಲಿ ನಿನ್ನೆ ಸುರಿದ ಮಳೆ ಸಾಕಷ್ಟು ಅವಾಂತರಗಳನ್ನು ಸೃಷ್ಟಿ ಮಾಡಿರ್ತಕ್ಕಂಥದ್ದು. ಕೊಪ್ಪಳ ತಾಲೂಕಿನಲ್ಲಿ ನೂರಾರು ಎಕರೆ ಪ್ರದೇಶದಲ್ಲಿ ಬೆಳೆದ ಬೆಳೆ ಈಗ ಸಂಪೂರ್ಣವಾಗಿ ಹಾಳಾಗಿರ್ತಕ್ಕಂಥದ್ದು. ಸದ್ಯ ನಾನೀಗ ಕೊಪ್ಪಳ ತಾಲೂಕಿನ ಹ್ಯಾಟಿ ಗ್ರಾಮದಲ್ಲಿರ್ತಕ್ಕಂಥದ್ದು. ನೀವು ನನ್ನ ದೃಶ್ಯಗಳಲ್ಲಿ ನೋಡ್ತಿರ್ಬೋದು. ಹಿಂಭಾಗದಲ್ಲಿ ಇಲ್ಲಿ ಸುಮಾರು ಒಂದೇ ಕಡೆ 10ಕ್ಕೂ ಹೆಚ್ಚು ಎಕರೆ ಪ್ರದೇಶದಲ್ಲಿ ಈಗ ಸಂಪೂರ್ಣವಾಗಿ ಬಾಳೆ ಬೆಳೆ ಹಾಳಾಗಿರ್ತಕ್ಕಂಥದ್ದು ನೀವು ದೃಶ್ಯಗಳಲ್ಲಿ ನೋಡ್ತಿರ್ಬೋದು. ಇದು ಇನ್ನು 1 ರಿಂದ 1.5 ತಿಂಗಳು ಹೋದರೆ ಈ ಬಾಳೆ ಕಟಾವಿಗೆ ಬರ್ತಿತ್ತು. ಈಗ ಸಂಪೂರ್ಣವಾಗಿ ಬಾಳೆಗೊನೆಗಳು ನೆಲಕ್ಕೆ ಬಿದ್ದಿರತಕ್ಕಂಥದ್ದು. ಇನ್ನು ಇದೇ ಕೊಪ್ಪಳದ ಮುದ್ದಾಬಳ್ಳಿ ಗ್ರಾಮದಲ್ಲಿ ರಣಗಾಳಿಗೆ 1 ಎಕರೆ ಪ್ರದೇಶದಲ್ಲಿ ಬೆಳೆದಿದ್ದ ವೀಳ್ಯದೆಲೆ ಮಣ್ಣು ಪಾಲಾಗಿದೆ. 5 ಲಕ್ಷ ಖರ್ಚು ಮಾಡಿ ವೀಳ್ಯದೆಲೆ ಬೆಳೆದಿದ್ದ ರೈತ ನಾಗರಾಜ್ ಬೆಳೆ ನಾಶವಾಗಿದ್ದನ್ನ ಕಂಡು ಕಣ್ಣೀರು ಹಾಕಿದ್ದಾರೆ. ಕಳೆದ ವರ್ಷವೂ ಬೆಳೆ ಕಳೆದುಕೊಂಡಿದ್ದು ಯಾವುದೇ ಪರಿಹಾರ ಸಿಕ್ಕಿಲ್ಲ ಅಂತ ಅಸಹಾಯಕತೆ ತೋಡಿಕೊಂಡಿದ್ದಾರೆ. ಇದು ಅಷ್ಟು ನಾಶ ಆಗಿದೆ ನೋಡಿ ಸರ್. ಅದು ಯಾಕಂದ್ರೆ ಹೋದ ವರ್ಷನೂ ಇದೇ ರೀತಿ ಆಯ್ತು ಸರ್. ಹೋದ ವರ್ಷನೇ ನಮ್ಮ ಇವರು ತಹಸೀಲ್ದಾರ್ ಇವರು ಬಂದಿದ್ರು, ತಲಾಟೆ ಅವ್ರು ಬಂದಿದ್ರು. ಬಂದು ನಿಮ್ಗೆ ಏನಾದ್ರು ಇದು ಮಾಡ್ತೀವಪ್ಪ ಅಂದ್ರೆ ಒಳ್ಳೆ ಇದು ಮಾಡಲ್ರಿ. ಮತ್ತೆ ಒಳ್ಳೆ ಹಾಕಿ ಮತ್ತೆ ರೆಡಿ ಮಾಡಿದ್ದೀವಿ. ಮತ್ತೆ ಈ ರೀತಿ ಆಯಿತು. ಇಲ್ಲಿಂದ ಈ ಫ್ಯಾಕ್ಟ್ರಿಯಿಂದ ಮನೆ 3 ತಿಂಗಳು ಇಲ್ಲಿ ಮಾರ್ಬೇಕಂದ್ರೆ ಫ್ಯಾಕ್ಟ್ರಿ ದುಡ್ಡು ಬಂದು ಅದು ಹಾಳಾಗೋಯ್ತು. ಇವತ್ತಿನವರೆಗೆ ಯಾವುದು ಅಧಿಕಾರಿಗಳಾಯ್ತು ಯಾರಾಯ್ತು ಒಟ್ಟು ನಮ್ಗೆ ಯಾವುದೇ ರೀತಿ ಬಂದು ಯಾವುದು ಸಹಾಯ ಮಾಡಿಲ್ಲ. ಇತ್ತ ಹಾವೇರಿಯ ಶಿಗ್ಗಾವಿ ತಾಲೂಕಿನ ಶಿಡ್ಲಾಪುರದಲ್ಲಿ ಗಾಳಿಯಾರ್ಭಟಕ್ಕೆ ಶಾಲೆಯ ಮೇಲ್ಛಾವಣಿಯೇ ಹಾರಿ ಹೋಗಿದೆ. ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಮೇಲ್ಛಾವಣಿ ಕಿತ್ತು ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದೆ. ಹಾರಿ ಹೋದ ತಗಡು ವಿದ್ಯುತ್ ಕಂಬದ ಮೇಲೆ ಬಿದ್ದು ವಿದ್ಯುತ್ ಸಂಪರ್ಕವೂ ಕಡಿತವಾಗಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿಯಾಗಿಲ್ಲ. ಇನ್ನು ಇದೇ ಹಾವೇರಿಯ ಕಾಟೇನಹಳ್ಳಿಯಲ್ಲಿ ಮಳೆಗೆ ರೇಷ್ಮೆ ಮನೆಯ ಮೇಲ್ಛಾವಣಿಯೇ ಹಾರಿ ಹೋಗಿದೆ. ಬರೋಬ್ಬರಿ 10 ಲಕ್ಷಕ್ಕೂ ಅಧಿಕ ಮೌಲ್ಯದ ಬೆಳೆ ಹಾಗೂ ರೇಷ್ಮೆ ಹುಳುಗಳು ನಾಶವಾಗಿವೆ. ಇತ್ತ ದಾವಣಗೆರೆಯಲ್ಲಿ ಒಂದೇ ಮಳೆಗೆ ಕಟಾವಿಗೆ ಬಂದಿದ್ದ ಭತ್ತ ಸಂಪೂರ್ಣವಾಗಿ ನಾಶವಾಗಿದೆ. ದಾವಣಗೆರೆಯ ಹರಿಹರ ತಾಲೂಕಿನ ದೇವರ ಬೆಳೆಕೆರೆ ವ್ಯಾಪ್ತಿಯಲ್ಲಿ ಇನ್ನು 4 ದಿನಗಳಲ್ಲಿ ಕಟಾವಾಗಬೇಕಿದ್ದ ಭತ್ತ ಆಲಿಕಲ್ಲು ಮಳೆಯ ಹೊಡೆತಕ್ಕೆ ನೆಲಕಚ್ಚಿದೆ. ನೂರಾರು ಎಕರೆಯಲ್ಲಿ ಬೆಳೆದಿದ್ದ ಭತ್ತ ಸರ್ವನಾಶವಾಗಿದೆ. ನಾವೀಗ ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ದೇವರ ಬೆಳೆಕೆರೆಯಲ್ಲಿರ್ಬೋದು ಇದ್ದೀವಿ. ನೋಡ್ತಾ ಇರಬೇಕು ಇಲ್ಲೇನು ನಿನ್ನೆ ಒಂದಿನ ಸುರಿದಂಥ ಮಳೆಗೆ ಭಾರಿ ಪ್ರಮಾಣದಲ್ಲಿ ಭತ್ತ ಸಂಪೂರ್ಣವಾಗಿ ಸರ್ವನಾಶ ಆಗಿರ್ತಕ್ಕಂಥದ್ದು. ಏನು ಒಂದು ದಿನ ಸುರಿದಂಥ ಮಳೆ ಒಂದು ವರ್ಷದ ಊಟವನ್ನು ಕಿತ್ಕೊಂಡಂಥ ಕ್ಷಣವನ್ನು ನೀವು ನೋಡ್ತಾ ಇರಬೇಕು. ವಿಶೇಷವಾಗಿ ಈ ಒಂದು ಪ್ರದೇಶದಲ್ಲಿ ಇದು ಭದ್ರಾ ಕಾಲುವೆಯ ಕೊನೆ ಭಾಗದ ರೈತರು ಇವರೆಲ್ಲ ಕಷ್ಟಪಟ್ಟು ಏನು ನಿರಂತರವಾಗಿ ಪ್ರಯತ್ನವನ್ನು ಮಾಡಿ ಏನು ನೀರಿಗಾಗಿ ಹೋರಾಟ ಮಾಡಿ ಭತ್ತವನ್ನು ಬೆಳೆದಿದ್ರು. ಆದರೆ ಒಂದೇ ದಿನ ಸುರಿದಂಥ ಭಾರಿ ಗಾಳಿ ಮಳೆಗೆ ಸಂಪೂರ್ಣವಾಗಿ ಭತ್ತ ನೆಲಕಚ್ಚಿರ್ತಕ್ಕಂಥ. ಇನ್ನು ದಾವಣಗೆರೆಯ ಬಸವಾಪಟ್ಟಣದಲ್ಲೂ ಮಳೆಗೆ ಬರೋಬ್ಬರಿ 2,000 ಅಡಕೆ ಮರಗಳು ಮುರಿದು ಬಿದ್ದಿವೆ. ಏಕಾಏಕಿ ಸುರಿದ ಮಳೆಗೆ ರೈತರು ಕಂಗಾಲಾಗಿದ್ದಾರೆ. ಪರಿಹಾರ ಕೊಡಿ ಅಂತ ರೈತರು ಅಳಲು ತೋಡಿಕೊಳ್ಳುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.